ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕೆಂದೆನಿಸಿತು. ರಾಜನು ಡ್ಯಾಶ್ ಅನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದನು. ಸೂರ್ಯ ಡ್ಯಾಶ್ ಪೋಷಕ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತು. ಡೇವಿಡ್ನ ಊರಿನಲ್ಲಿ 100 ಹಸುಗಳಿವೆ. ಈ ವಾಕ್ಯದಲ್ಲಿ ಸಂಖ್ಯಾವಾಚಕವನ್ನು ಗುರುತಿಸಿ. ಒಂದೊಂದು ಬಿಡಿಸಿ ಸಂಧಿ ಹೆಸರಿಸಿ. ತಮ್ಮ ವಚನ ಬದಲಿಸಿ ಬರೆಯಿರಿ. ಅವಲಕ್ಕಿ. ಈ ಪದದಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆ. ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು? ಜಾಕಿರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು? ಅಪರೂಪವಾದ ಹಣ್ಣು ಯಾವುದು? ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ. ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ? ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಸಿ.ಎಂ. ಗೋವಿಂದ ರೆಡ್ಡಿಯವರ ಸ್ಥಳ, ಕಾಲ, ಕೃತಿಗಳ ವಿವರ ತಿಳಿಸಿರಿ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಂಗರಾಯಪುರ. ಕಾಲ 11/9/1958. ಕೃತಿಗಳು ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ, ಪದ್ಯ ಹೇಳುವ ಮರ.